ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟರೆ ಸರ್ಕಾರ ಬಿದ್ದೋಗುತ್ತಾ? ಏನು ಪವರ್ ತೋರಿಸ್ತಾ ಇದ್ದಾರೆ? ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಶಾಸಕ ಸ್ಥಾನಕ್ಕೆ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರೆ ಮೈತ್ರಿ ಸರ್ಕಾರ ಬಿದ್ದೋಗುತ್ತಾ? ಶಾಸಕ ಸ್ಥಾನಕ್ಕೆ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರೆ ಮೈತ್ರಿ ಸರ್ಕಾರ ಬೀಳತ್ತಾ? ಒಬ್ಬರೇ ರಾಜೀನಾಮೆ ಕೊಟ್ಟರೆ ಬೀಳತ್ತಾ? ಹಲವರು ಜೊತೆ ಸೇರಿ ರಾಜೀನಾಮೆ ಕೊಟ್ಟರೆ ಬೀಳತ್ತಾ? ಸರ್ಕಾರ ಉಳಿಸಿಕೊಳ್ಳಲು ಟ್ರಬಲ್ ಶೂಟರ್ಗಳು ಮಾಡುವ ತಂತ್ರವಾದರೂ ಏನು? ಡಿ ಕೆ ಶಿವಕುಮಾರ್ ಒಬ್ಬರು ಟ್ರಬಲ್ ಶೂಟರ್ ಆದರೆ ಅವರ ಮಾತನ್ನು ಕೇಳ್ತಾರ? ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತಾ? ಶಾಸಕ ಸ್ಥಾನಕ್ಕೆ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರೆ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತಾ? ಈ ಪ್ರಶ್ನೆ ಉದ್ಭವ ಆಗತ್ತೆ. ಬಿಜೆಪಿ ಸರ್ಕಾರ ರಚನೆ ಮಾಡುತ್ತಾ? ಈ ಪ್ರಶ್ನೆ ಉದ್ಭವ ಆಗತ್ತೆ. ಸುಮ್ಮನೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕೂರುವಂತಹ ನಾಯಕ ಅಲ್ಲ. ಸರ್ಕಾರ ಉಳಿಸಿಕೊಳ್ಳಲು ಟ್ರಬಲ್ ಶೂಟರ್ಗಳು ಮಾಡುವ ತಂತ್ರವಾದರೂ ಏನು? ಒಂದು ಕೈ ನೋಡೇ ಬಿಡೋಣ ಅನ್ನುವಂಥ ರೀತಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತೊಡೆ ತಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ತೊಡೆ ತಟ್ಟಿದರೆ ಅದು ಸುಲಭವಾಗಿ ಆರಾಮವಾಗಿ ಕಾಂಗ್ರೆಸ್ ನಾಯಕರು ಚಾಪೆ ಹಾಕಿ ದಿಂಬಿಗೆ ತಲೆ ಇಟ್ಟು ಮಲ್ಕೋಬಹುದು ಅಂತಲ್ಲ. ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ರಮೇಶ್ ಜಾರಕಿಹೊಳಿ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಏನೋ ಎಡವಟ್ಟಾಗ್ತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ. ಈಗ ಕಾಂಗ್ರೆಸ್ ಪಾಳಯದಲ್ಲಿ ಕಾಂಗ್ರೆಸ್ ವರಿಷ್ಠರಿಗಿರುವಂಥ ಒಂದೇ ಒಂದು ಸಾಧನೆ ಏನಪ್ಪ ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರ ದಗದಗ ಉರಿತಾ ಇರುವಂಥ ಬೆಂಕಿಯ ಜ್ವಾಲೆಯನ್ನು ಆರಿಸಬೇಕು. ಏನು ಮಾಡ್ತಾರೆ ಅದಕ್ಕೆ? ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ಟರು, ತಗೊಂಬಿಟ್ರು ಕಾಂಗ್ರೆಸ್ ಅವರು. ಆಯಿತು, ಬೇನ್ ಬೇಕಿದ್ರು ಮಾಡ್ಕೊಳ್ಳಿ. ಗಿರೀಶ್, ರಮೇಶ್ ಜಾರಕಿಹೊಳಿ ಕಾಂಜಿ ಪಿಂಜಿ ನಾಯಕರು ಖಂಡಿತ ಅಲ್ಲ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರೆ ಅಂತಂದರೆ ಓಕೆ, 80 79 ಆಯಿತು ಅಲ್ಲ. ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡ್ತಾರೆ ಅಂತಂದರೆ 20 ಹೋಯ್ತು ಅಂತ ಲೆಕ್ಕ, ಅಥವಾ 15 ಹೋಯ್ತು ಅಂತ ಲೆಕ್ಕ. 15 ಹೋಯ್ತು ಅಂತಂದರೆ ಅಲ್ಲಿ ಬಿಜೆಪಿ ಕಾಯ್ತಾ ಇದೆ ಅಂತ ಲೆಕ್ಕ. ರಮೇಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಪಡಿಸೋದು ಶತಸಿದ್ಧ ಆಗಲೇಬೇಕಾಗತ್ತೆ ಕಾಂಗ್ರೆಸ್ಗೆ. ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೇನೆ ಅಂತ ಬೇರೆ ನಾಯಕರು ಹೇಳಿದಾಗೆ ರಮೇಶ್ ಜಾರಕಿಹೊಳಿ ಅವರನ್ನ ರಾಜೀನಾಮೆ ಕೊಟ್ಬಿಡೋದಕ್ಕೆ ಕಾಂಗ್ರೆಸ್ ರೆಡಿ ಆಗತ್ತಾ? ಏನೆಲ್ಲ ಆಗತ್ತೆ ಗಿರೀಶ್ ಹೇಳಿ? ಖಂಡಿತ ಜಯಪ್ರಕಾಶ್, ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟರೆ ಅವ್ರ ಹಿಂದೆ ಅವರ ಬೆನ್ನಿಗೆ ಕನಿಷ್ಠ ಅಂದ್ರೆ 7 ರಿಂದ 8 ಶಾಸಕರು ಖಂಡಿತವಾಗ್ಲೂ ಅವರ ಬೆನ್ನಿಗೆ ನಿಲ್ತಾರೆ. ಮತ್ತು ಸರ್ಕಾರ ಬೀಳಲಿಕ್ಕೆ 8 ರಿಂದ 9 ಶಾಸಕರು ಸಾಕು. ಯಾಕೆಂದರೆ ಅಲ್ಪಮತದ ಸರ್ಕಾರ ಆಗಿಬಿಡುತ್ತೆ. 8 ಶಾಸಕರು ರಾಜೀನಾಮೆಯನ್ನು ಕೊಟ್ಟರು ಅಲ್ಪಮತದ ಸರ್ಕಾರ ಆಗುತ್ತೆ. ನೆಕ್ಸ್ಟ್ BJP ಗೌರ್ಮೆಂಟ್ನ ಫಾರ್ಮ್ ಮಾಡಬೇಕು ಅಂದರೆ 15 ರಿಂದ 16 ಶಾಸಕರು ಬೇಕು. ಇಲ್ಲಿ 8 ಶಾಸಕರು ಕೂಡ ಭಾಳ ಪ್ರಮುಖ ಮೈತ್ರಿ ಸರ್ಕಾರ ಉಳಿದುಕೊಳ್ಳಲಿಕ್ಕೆ. ಆ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಏನಿದೆ ಇದು ಮೈತ್ರಿ ಸರ್ಕಾರಕ್ಕೆ ದೊಡ್ಡ ಹೊಡೆತವನ್ನು ಬೀಳುತ್ತೆ. ಆ ನಿಟ್ಟಿನಲ್ಲೇ ಕಾಂಗ್ರೆಸ್ ಈಗ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿದೆ. ಏನು ಅಂದರೆ ರಮೇಶ್ ಜಾರಕಿಹೊಳಿ ಅವ್ರನ್ನ AICC ಕಾರ್ಯದರ್ಶಿಯನ್ನಾಗಿ ಮಾಡಿ ಅವ್ರನ್ನ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಿಸಿ ಅವ್ರನ್ನ ಸಮಾಧಾನಗೊಳಿಸುವಂಥ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುತ್ತೆ. ಇವತ್ತು ರಾತ್ರಿ KC ವೇಣುಗೋಪಾಲ್ ಅವರು ರಾಜ್ಯ ಕಾಂಗ್ರೆಸ್ ಒಳ್ಳೆ ಕತೆ ಆಯ್ತಲ್ಲ ಗಿರೀಶ್. ನಿಮ್ಗೆ ಸಂಸದರ MP ಮಾಡ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರನ್ನ MP ಮಾಡ್ಬಿಟ್ಟು ಏನ್ರಿ ಮಾಡ್ತೀರಿ ನೀವು? ಅವ್ರು ಕೇಳ್ತಿರೋದು ಮಂತ್ರಿಗಿರಿನ ತೆಗೆದುಬಿಟ್ಟು ನೀವು ಅವಮಾನ ಮಾಡಿಬಿಟ್ಟು ಮತ್ತೆ ನೀವು ಸಂಸದರನ್ನ ರಮೇಶ್ ಜಾರಕಿಹೊಳಿ ಒಪ್ಕೋತಾರ? ರಮೇಶ್ ಜಾರಕಿಹೊಳಿ MP ಆಗೋದಕ್ಕೆ ಇಷ್ಟೆಲ್ಲ ಮಾಡಬೇಕಿತ್ತಾ ಗಿರೀಶ್? ಇಷ್ಟೆಲ್ಲ ಮಾಡಬೇಕಿತ್ತು? ಅವ್ರು ಕೇಳ್ತಾ ಇದ್ದದ್ದು ಅವ್ರಿಗೊಂದು ಹೋಲ್ಡ್ ಬೇಕಾಗಿತ್ತು, ಅವರನ್ನ ಮಂತ್ರಿ ಮಾಡಬೇಕಾಗಿತ್ತು, ಅವ್ರಿಗೊಂದು ಹೋಲ್ಡ್ ಬೇಕಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಕಂಟ್ರೋಲ್ ಬೇಕಾಗಿತ್ತು ಅವರಿಗೆ. ಅದೆಲ್ಲವನ್ನ ಬಿಟ್ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಾರೆ, ಸಂಸದರನ್ನಾಗಿ ಮಾಡಿಬಿಟ್ರೆ ಆಗೋಗ್ಬಿಡುತ್ತಾ? ಅಷ್ಟು ಈಸಿನಾ? ಪ್ಲೀಸ್ ಎಕ್ಸ್ಪ್ಲೈನ್. ಜಯಪ್ರಕಾಶ್, ರಮೇಶ್ ಜಾರಕಿಹೊಳಿ ಅವರು ಯಾವ ಕಾಂಗ್ರೆಸ್ನ ತಂತ್ರಗಳಿಗೂ ಕೂಡ ಬಗ್ಗೋರಲ್ಲ. ಯಾಕಂದರೆ ಅವರ ಮುಖಚರ್ಯೆಯಲ್ಲಿ ಇವತ್ತು ಭಾಳ ಸ್ಪಷ್ಟವಾಗಿ ತೋರ್ಪಡಿಸ್ತಾ ಇತ್ತು ಅವರು ಪಕ್ಷದ ವಿರುದ್ಧ ನಿಂತುಬಿಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಅವರ 4 ತಿಂಗಳಿಂದ ಅವರು ಮಾಡಿದಂಥ ಚಟುವಟಿಕೆಗಳೇನಿದೆ ಅದು ಯಾವುದಕ್ಕೂ ಕೂಡ ಕಾಂಗ್ರೆಸ್ ಅಷ್ಟೊಂದು ಸೊಪ್ಪು ಹಾಕಿಲ್ಲ. ಸೊ ಹಾಗಾಗಿ ಅವರು ಸಂಸದ ಸ್ಥಾನಕ್ಕೆ ನಿಲ್ಲಬೇಕು ಅಂತಿದ್ದಿದ್ರೆ ಅವರೇ ರಾಜೀನಾಮೆಯನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವ್ರನ್ನ ಸಚಿವರನ್ನಾಗಿ ಮಾಡಿ ಅಂತ ಹೇಳಿ ಅವರೇ ಬೆಳಗಾವಿ ಅಥವಾ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿ